ಸರ್ ಈಗ ಆಲ್ರೆಡಿ ಮೀಟಿಂಗ್ ಮಾಡಿದ್ದೀನಿ ನಾನು. ಮೀಟಿಂಗ್ ಮಾಡಿ ನಮಗೆ ನೀರಿಗೆ ಸಮಸ್ಯೆ ಇಲ್ಲ ಸರ್. ನಮ್ಮ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕು ತುಂಬ ಸಮಸ್ಯೆ ಇದೆ. ನೀರು ನಮಗೆ ಸಾಲುತ್ತೆ, ಜೂನ್ವರೆಗೂ ಇರೋಷ್ಟು ನೀರಿದೆ. ಬಟ್ ಇನ್ನೂ ಒಂದಷ್ಟು ನಾವು ಮಾಡ್ಕೊಂಡಿದ್ದೀವಿ. ತುಮಕೂರು ಅಮಾನಿಕೆರೆ, ಮಳ್ಳೂರು, ಗಂಗಸಂದ್ರ ಇವೆಲ್ಲವನ್ನು ಕೂಡ ವಿಶೇಷವಾಗಿ ಅಮಾನಿಕೆರೆ ತುಂಬಿಸ್ಕೊಂಡಿದ್ದೀವಿ. ಆದರೆ ಅದು ಸಾಕಷ್ಟು ಕಲುಷಿತ ನೀರು ಮಿಕ್ಸ್ ಆಗ್ತಿರೋದ್ರಿಂದ ಅದನ್ನು ನಾವು ಡ್ರಿಂಕಿಂಗ್ ವಾಟ್ರ್ ಉಪಯೋಗಿಸೋಕ್ಕೆ ಆಗ್ತಿಲ್ಲ. ಆದರೆ ನಮ್ಗೆ ಇರುವಂಥ ಬುಗುಡ್ನಹಳ್ಳಿಯಿಂದನೇ ನಮಗೆ ಸಾಕಾಗ್ತದೆ. ಯಾಕಂದರೆ ಈ ಬಾರಿ ಪೂರ್ಣ ಮಳೆ ಇರೋದ್ರಿಂದ ವರ್ಷವಿಡೀ ನೀರು ಬಿಟ್ಟಿದ್ದಾರೆ, ಅದು ನೀರಿದೆ ಅಲ್ಲಿ. ಆದರೆ ಡಿಸ್ಟ್ರಿಬ್ಯೂಷನ್ನು ಏನು ಒಂದು 24/7 ಸ್ಕೀಮ್ ಅಂತ ಹಿಂದೆ ನಮ್ಮ ತಂದೆಯವರು MP ಆಗಿದ್ದಾಗ ಅಪ್ರೂವ್ ಮಾಡಿಸ್ಕೊಟ್ಟಿದ್ರು 2013-14ರಲ್ಲಿ. ಅದು 2007, 8, 9 ಎಸ್ಟಿಮೇಟ್ ಮಾಡೋದು. ಅದಕ್ಕೆ ಅವತ್ತಿನ ಜನಸಂಖ್ಯೆಗೆ ಮತ್ತು ಏರಿಯಾಗಳು ಯಾವತ್ತು ಮನೆಗಳು ಕಟ್ಟಿದ್ರು ಅದಕ್ಕೆ ತಕ್ಕನಂಗೆ ಒಂದು ಎಕ್ಸಿಸ್ಟಿಂಗ್ ಒಂದು 35 ಓವರ್ ಹೆಡ್ ಟ್ಯಾಂಕ್ ಇತ್ತು. ಅದ್ರ ಮೇಲೆ ಒಂದು 10-15 ಕಟ್ಕೊಟ್ಟು ಇವತ್ತು ಸುಮಾರು 45-44 ಓವರ್ ಹೆಡ್ ಟ್ಯಾಂಕ್ಸ್ ಇದೆ. ಆ ಓವರ್ ಹೆಡ್ ಟ್ಯಾಂಕ್ಸಿಗೆ ನಾವು ಶುದ್ಧ ನೀರನ್ನು ಏನು WTP ಅಂತಾರೆ, ವಾಟರ್ ಟ್ರೀಟ್ಮೆಂಟ್ ಪ್ಲ್ಯಾಂಟು ನಮ್ಮ PNR ಪಾಳ್ಯದಲ್ಲಿದೆ. ಇಡೀ ದೊಡ್ಡದು ತುಮಕೂರಿಗೆ 50 ಮಿಲಿಯನ್ ಲೀಟರ್ಸ್ ಒಂದು ದಿವಸಕ್ಕೆ ಅದು ಪ್ರೋಸೆಸ್ ಆಗೋಂಥದ್ದು. ಮತ್ತು ಬೋರ್ಡ್ನಳ್ಳಿಲೇ ಇದೆ 30 MLD. ಅದು ಶುರುವಾದ ಪ್ರಾಜೆಕ್ಟ್ 97ರಿಂದ 2002 ಏನು ಪ್ರಾಜೆಕ್ಟ್ ನಡೀತು ತುಮಕೂರಿಗೆ ಫಸ್ಟು ಡ್ರಿಂಕಿಂಗ್ ವಾಟರು, ಅವಾಗ ಮಾಡಿದಂಥ 30 MLD. ಇವೆರಡೇ ಇರೋದು ನಮಗೆ. ಮತ್ತು ಏನು ಮೈದಾಳದಲ್ಲಿರೋವಂಥದ್ದನ್ನ ಅದು ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಇಲ್ಲ, ಬರೀ ಸ್ಟೋರೇಜು ಮತ್ತೊಂದು ಮಾಡಿದ್ದೀವಿ. ಇನ್ನೊಂದು ಪ್ರಪೋಸ್ ಮಾಡಿದ್ದೀವಿ, ಅದಕ್ಕೆ ತುಂಬ ದುಡ್ಡು ಬೇಕು. ಆದರೆ ಈ ನೀರು ಏನು ಪಂಪಾಗಿ ಇಡೀ ತುಮಕೂರಿಗೆ 35 ವಾರ್ಡ್ಗೂ ಹೋಗಬೇಕು ಅಂದರೆ ಡಿಸ್ಟ್ರಿಕ್ಟ್ ಮೀಟ್ರಿಂಗ್ ಏರಿಯಾ ಅಂತ ಮಾಡೋರು 37 ಏನೋ ಅದು ಸಾಲ್ತಿಲ್ಲ. ಉದಾಹರಣೆಗೆ ಮಾರುತಿನಗರದಲ್ಲಿ ಒಂದು ಓವರ್ ಹೆಡ್ ಟ್ಯಾಂಕ್ ಇದೆ. ಆ ಓವರ್ ಹೆಡ್ ಟ್ಯಾಂಕಿಂದ ಎಷ್ಟು ಏರಿಯಾ ಡಿಸ್ಟ್ರಿಬ್ಯೂಟ್ ಆಗ್ತಿದೆ, ಅದು ಕರೆಕ್ಟಾಗಿ ಪ್ರೆಷರ್ ಹೋಗ್ತಿಲ್ಲ. ಮತ್ತು ಈ ಓವರ್ ಹೆಡ್ ಟ್ಯಾಂಕಿಗೂ ಕೂಡ ನೀರು ಏನಿಲ್ಲಿ ಪಂಪಿಂಗ್ ಸ್ಟೇಷನ್ಸ್ ಇದೆ ಇಲ್ಲಿ ನಮ್ಮ ತುಮಕೂರಿನಲ್ಲಿ. ಉದಾಹರಣೆ DC ಬಂಗ್ಲೆ ಮುಂದೆ ಒಂದು ಏನು ಓವರ್ ಹೆಡ್ ಟ್ಯಾಂಕ್ ಇದೆ, PNR ಪಾಳ್ಯದಿಂದ ನೇರವಾಗಿ ನೀರಲ್ಲಿ ಹೋಗ್ತದೆ, ಅಲ್ಲಿಂದ ಗ್ರಾವಿಟಿಲಿ ಬರುತ್ತೆ ಮಿಕ್ಕಿದ ಕಡೆಗೆ, ಅದನ್ನು ಕೂಡ ಸರಿ ಹೋಗ್ತಿಲ್ಲ. ಪ್ಲಸ್ ಸಂತೆ ಮೈದಾನದಲ್ಲಿ ಒಂದು ದೊಡ್ಡ ಕೆಳಗಡೆ ಸಂಪ್ ಇದೆ, GLSR ಅಂತಾರೆ, ಗ್ರೌಂಡ್ ಲೆವೆಲ್ ಸ್ಟೋರೇಜ್ ರಿಸರ್ವರ್ಗೆ. ಅಲ್ಲಿಂದನೂ ಕೂಡ ಪಂಪ್ ಮಾಡಬೇಕು ಎಲ್ಲೆಲ್ಲೋ ಸರ್ಟನ್ ಏರಿಯಾಸ್ಗೆ. ಮಹಾನಗರ ಪಾಲಿಕೆ ಆವರಣದಲ್ಲೂ ಕೂಡ ಒಂದು GLSR ಇದೆ. ಮತ್ತು ವಿದ್ಯಾನಗರ ವಾಟರ್ ಪ್ಲ್ಯಾಂಟಲ್ಲೂ ಕೂಡ ಒಂದು ದೊಡ್ಡ GLSR ಇದೆ. ಇದರಿಂದ ಎಲ್ಲ ಈ 45 ಓವರ್ ಹೆಡ್ ಟ್ಯಾಂಕಿಗೆ ಪಂಪ್ ಆಗಬೇಕು. ಅದು ಸರಿಗೆ ಟೆಕ್ನಿಕಲಾಗಿ ಆಗ್ತಿಲ್ಲ. ಪೇಪರ್ ಮೇಲೆ ಮಾತ್ರ ಹಿಂಗೆ ಮಾಡ್ಬೋದು ಅಂತಿದ್ದಾರೆ, ಆದರೆ ಅದು ಸೈಂಟಿಫಿಕ್ಕಾಗಿ ಅಲ್ಲಿ ಓವರ್ ಹೆಡ್ ಟ್ಯಾಂಕಿಗೆ ಹತ್ತುತ್ತಿಲ್ಲ. ಮತ್ತು ಓವರ್ ಹೆಡ್ ಟ್ಯಾಂಕಿಗೆ ಇನ್ನೂ 15 ಬೇಕು ಎಕ್ಸ್ಟ್ರಾ ನಮಗೆ. ಯಾಕಂದರೆ 2008ರಿಂದ 10ರಲ್ಲಿ ಮಾಡ್ರೆ ಎಸ್ಟಿಮೇಟು ಅವ್ರು ಮನೆಗಳು ಇರಲಿಲ್ಲ. ಇವತ್ತು ವ್ಯಾಪಕವಾಗಿ ಮನೆಗಳ ಖಾಲಿ ಸೈಟ್ ಇದ್ದಾವೆಲ್ಲ ಇವತ್ತು ಮನೆಗಳು ಆಗ್ಬಿಟ್ಟಿದ್ದಾವೆ. ಇವೆಲ್ಲದರಿಂದನೂ ಕೂಡ ನಮಗೆ ಮಿಸ್ಸಿಂಗ್ ಲಿಂಕ್ಸು. ಸಾಕಷ್ಟು ಜನ ನಮ್ಗೆ ಹೊಸ ಲೈನ್ ಹಾಕ್ಕೊಡಿ ಅನ್ನೋದಕ್ಕೆ ದುಡ್ಡಿಲ್ಲ. ಇಲ್ಲಿ 50,000 25,000 ಮಹಾನಗರ ಪಾಲಿಕೆಯಿಂದ ಹಾಕ್ಬೋದು. ಅವೆಲ್ಲಕ್ಕೂ ಎಸ್ಟಿಮೇಟೇ ಇಲ್ಲ, ಕೋಟಿಗಟ್ಟಲೆ ಇದೆ. ಅವೆಲ್ಲವೂ ಕೂಡ ಕಾಂಪ್ರಿಹೆನ್ಸಿವ್ ಆಗಿ ನಾನು UD ಸೆಕ್ರೆಟ್ರಿಗೇ ಗಮನ ತಂದಿದ್ದೇನೆ. ಮತ್ತು ಜಿಲ್ಲಾ ಮಂತ್ರಿಗಳಿಗೂ ಕೂಡ, ಪರಮೇಶ್ವರ್ ಸಾಹೇಬ್ರಿಗೂ ಕೂಡ ಮೊನ್ನೆ ಲಿಖಿತ ರೂಪದಲ್ಲೇ ಕೊಟ್ಟಿದ್ದೇನೆ. ಇದಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಮಿನಿಮಮ್ ಒಂದು 50ರಿಂದ 80 ಕೋಟಿ ರೂಪಾಯಿ ದುಡ್ಡು ಬೇಕು ನಮ್ಮ ಡ್ರಿಂಕಿಂಗ್ ವಾಟರ್ ಸ್ಟೆಬಿಲೈಸೇಷನ್ಗೆ. ಹೊಸ ಓವರ್ ಹೆಡ್ ಟ್ಯಾಂಕು ಮತ್ತು ಹೊಸ ಲೈನ್ಗಳು. ಮತ್ತು ಮಾಡಿರೋಂಥ ಲೈನ್ಗಳು ಏನೂ ಮಾಡೋಕ್ಕಲ್ಲ, ಇರೋದು ರೋಡೆಲ್ಲ ಐತೋ ಎಳ್ಕೊಂಡು ಹೋಗವ್ರೆ, ಅದ್ರ ಬಗ್ಗೆ ಹೆಚ್ಚಿಗೆ ಚರ್ಚೆ ಮಾಡೋಕ್ಕಲ್ಲ. ಅದರಿಂದ ಬೇಸಿಗೆ ಪ್ರಿಪೇರ್ಡ್ನೆಸ್ಸು ಕೇವಲ ವಾಟರ್ ಟ್ಯಾಂಕರು ನೀರು ಇದೊಂದರಿಂದ ನೀರಿದೆ ನಮಗೆ. ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕಿಗೆ ಸರ್ಕಾರ ಎಚ್ಚೆತ್ಕೊಂಡು ಹೆಚ್ಚಿನ ದುಡ್ಡು ಕೊಟ್ಟು ಇದನ್ನು ಓವರ್ ಹೆಡ್ ಟ್ಯಾಂಕ್ಸ್ ಹೊಸದಾಗಿ ಮಾಡಬೇಕು, ಹೊಸ ಪಂಪಿಂಗ್ ಸ್ಟೇಷನ್ಗಳಾಗಬೇಕು. ಮತ್ತು ಮಿಸ್ಸಿಂಗ್ ಲಿಂಕ್ಸು ಹೊಸ ಮನೆಗಳಿಗೆ ಏನು ಕನೆಕ್ಟ್ ಮಾಡೋದಕ್ಕೆ ದುಡ್ಡನ್ನು ಪ್ರೊವಿಷನ್ ಮಾಡಬೇಕು. ಇವೆಲ್ಲವನ್ನು ಕೂಡ ಮಾಡಿದಾಗ ಮಾತ್ರ ನಮಗೆ ಡ್ರಿಂಕಿಂಗ್ ವಾಟ್ರ್ ಸೆಟ್ರೇಟ್ ಆಗ್ತದೆ. ಇಲ್ಲಾಂದರೆ ಅದೇ ಟ್ಯಾಂಕರ್ ತೊಗೊಂಡೋಗ್ಬಿಡು. ಬೋರ್ವೆಲ್ ಒಂದು 700 ಇದೆ ನಮ್ಮಲ್ಲಿ ವರ್ಕಿಂಗ್ ಸ್ಟೇಜು, ಅದರಲ್ಲಿ ಒಂದಷ್ಟು ಕೊಡು. ಬೋರ್ವೆಲ್ಲಲ್ಲಿ ಕೂಡ ತಮ್ಗೆ ಗೊತ್ತಿಲ್ಲ ಒಂದು 25 ಮನೆಗೆ ಹೋಗ್ಬೋದು ಅಷ್ಟೇ, ಅದು ಎಂಡಲ್ಲಿರೋ ಮನೆಗೆ. ಈ ಓವರ್ ಹೆಡ್ ಟ್ಯಾಂಕಿಗೆ ಹೋಗಿ ಬರೋದೇ ಕರೆಕ್ಟ್ ಸಿಸ್ಟಮ್, ಅದು ಆಗ್ತಿಲ್ಲ ಕರೆಕ್ಟಾಗಿ. ಇನ್ನೂ ಇವೆಲ್ಲವನ್ನು ಕೂಡ ಮಾಡೋದಕ್ಕೆ ಮೊನ್ನೆ ಮೀಟಿಂಗ್ ಮಾಡಿ ಸೂಚನೆ ಕೊಟ್ಟಿದ್ದೀನಿ. ವಾರಕ್ಕೊಂದು 3 ದಿವಸನಾರ ನೀರು ಕೊಡಬೇಕು ಅಂತ ಹೇಳಿದ್ದೀವಿ. ಆ ರೀತಿ ನೋಡೋಣ ಏನಾಗ್ತದೆ. ಜೊತೆಗೆ ಪಂಪ್ಗಳು ಒಂದೊಂದು ಇದಕ್ಕೆ ಮಿನಿಮಮ್ 3 ಪಂಪ್ ಇರ್ತವೆ, 2 ಓಡಬೇಕು ಕಂಟಿನ್ಯೂಸ್ಸು. PNR ಪಾಳ್ಯ ನನಗೆ ಇಷ್ಟು ಹೇಳಿದ್ನಲ್ಲ ಅಷ್ಟು ಸ್ಟೇಷನ್ಸಲ್ಲಿ ಒಂದೊಂದ್ಸಲಿ ಕೆಟ್ಟೋಗ್ಬಿಟ್ಟು ಸಮಸ್ಯೆ ಆಗಿರೋದು ಕಳೆದ 3 ತಿಂಗಳಲ್ಲಿ ನಾವು ನೋಡಿದ್ದೀವಿ.